ಶುಕ್ರವಾರ ಬೆಳಿಗ್ಗೆ 30ನೇ ತಾರೀಕು ನಾವು ಬೆಂಗಳೂರಿಗೆ ಹೋಗೋದು ನಮ್ಮದು ಪ್ಲ್ಯಾನ್ ಇತ್ತು ಸರ್. ಯಾಕಂತಂದರೆ ನಮ್ಮ ಎಕ್ಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಮ್ಮ ಅಣ್ಣ ಸಮಾನ ನಲ್ಪಾಡ್ ಅವ್ರ ಬರ್ತ್ಡೇ ಇತ್ತು ಶನಿವಾರ. ನಾವು ಪ್ರತಿ ವರ್ಷ 30ನೇ ತಾರೀಕು ಅಲ್ಲಿ ಬ್ಯಾಂಗ್ಳೂರು ಹೋಗಿ ಅವ್ರ ಜೊತೆಗೆ ಇದ್ದು ರಾತ್ರಿ 12 ಗಂಟೆ ಕೇಕ್ ಕಟ್ ಮಾಡಿ ನೆಕ್ಸ್ಟ್ ದಿವಸ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸರ್. ಅದೇ ಇದ್ರ ಮೇಲೆ ನಾವು ಶುಕ್ರವಾರ ಬೆಳಿಗ್ಗೆ ನಾವು ಬೆಂಗಳೂರಿಗೆ ಹೋಯ್ತು ಸರ್. ನಾವು ಬೆಂಗಳೂರು ಇಲ್ಲಿಂದ ಮಧ್ಯಾಹ್ನ 2 ಗಂಟೆ 15 ನಿಮಿಷಕ್ಕೆ ನಮ್ಮ ಸ್ಟಾಫ್ ಅವ್ರು ಫೋನ್ ಮಾಡಿದ್ರು ಸರ್. ನಮ್ಮ ಟ್ರಸ್ಟ್ ಆಫೀಸ್ ಸ್ಟಾಫ್ ಅವ್ನು ಫೋನ್ ಮಾಡಿದ್ದು, ಸಲೀಮ್ ಅಂತೇಳಿ ಹುಡುಗ. ಅಣ್ಣ ಹಿಂಗೆ ಅಲಿಖಾನ್ ಬಂದಾನ, 50 ಜನ ಕರ್ಕೊಂಡು ಬಂದಾನ. ಎದಕ್ಕೆ ಬಂದಾನಪ್ಪ ಆತ ಅಲ್ಲಿ? ಏನಣ್ಣ ಗೊತ್ತಿಲ್ಲ, ನಿಮಗೆ ಕೇಳಕತ್ತಾನ. ಆಯ್ತು ಬಿಡಪ್ಪ, ಯಾರಿದ್ದಾರೆ ಅಲ್ಲಿ ಅಂತೇಳಿ ನಮ್ಮ ಫ್ರೆಂಡ್ ಒಬ್ರು ವಾಯಿದ್ ಅಂತ ಇದ್ರು. ಅವ್ರಿಗೆ ಫೋನ್ ಕಟ್ ಮಾಡಿ ಹುಡುಗಿ ನಮ್ಮ ವಾಯಿದ್ ಫ್ರೆಂಡ್ಗೆ ಅವರು ವಾಯಿದ್ ಕೂಡ ಇಲ್ಲಿ ಟ್ರಸ್ಟ್ ಮೆಂಬರ್ ಸರ್. ಅವರ ಇದರಾಗ ಸಂಸ್ಥೆಗೆ ಅವರು ಒಬ್ಬ ಮೆಂಬರ್. ನಮ್ಮ ಆಫೀಸ್ಗೆ ಯಾರು ಬಂದರು ಇಷ್ಟು ಜನ ಅಂತೇಳಿ ಅವ್ರು ಕೂಡ ಪಾಪ ನೋಡಿ ಬಂದು ಕುಂತು ಏನಂತ ಮಾತಾಡಿದ್ರೆ ಅವ್ರಿಗೆ ನಾನು ಫೋನ್ ಮಾಡಿದೆ, ಏನಣ್ಣ ಅಂತೇಳಿ. ಇಲ್ಲ ಇವರೆಲ್ಲರೂ ಬಂದಾರ. ಎದಕ್ಕೆ ಬಂದಾರ? ಏನು ನಿನ್ನ ಹತ್ರ ಮಾತಾಡ್ತಾರಂತ. ಆಯ್ತು ಬಿಡೋಣ, ನಾನು ಬೆಂಗಳೂರಾಗ ಇದ್ದೀನಿ, ಅವ್ರಿಗೆ ಸೋಮವಾರ ಬರೋಕ್ಕೆ ಹೇಳ್ರಿ, ನಾನು ಸೋಮವಾರ ಸಿಗ್ತೀನಿ, ಅದು ಏನಾಯ್ತು ಸೋಮವಾರ ಮಾತಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ಇವಾಗೇ ಬರಬೇಕು, ಇಲ್ಲ ಅಂತಂದರೆ ನಾನು ಇಲ್ಲಿ ಎಲ್ಲ ಹೊಡೆದು ಬರ್ತೀನಿ, ಇದು ಬೀಗ ಆಗಿಬಿಡ್ತೀನಿ, ಇಲ್ಲ ಇವಾಗೇ ನಾನು ಬರಬೇಕು, ಇಲ್ಲ ಅಂತಂದರೆ ಅವರು ವಲ್ಗರ್ ಮಾತಾಡ್ತಿದ್ದಾರೆ. ಬ್ಯಾಕ್ಗ್ರೌಂಡ್ ನಾನು ಕೇಳಿಸ್ಕೊಂಡೆ. ಇನ್ನು ಇಬ್ಬರು ಇದ್ದು, ಅವ್ನು ಯಾವನವನು ಇಲ್ಲಿ ಬರಲೇಬೇಕು, ಅವ್ನು ಎಲ್ಲಿ ಅದ, ನಾವು ಇಲ್ಲ ಅಂದರೆ ನಾವು ಎತ್ಕೊಂಡು ಬರ್ತೀವಿ, ಅವ್ನಿಗೆ ಹೇಳೋ ಅವನಿಗೆ ಅಂತ ಅಂದೆ. ನಾನು ಅವ್ರಿಗೆ ಬ್ಯಾಕ್ಗ್ರೌಂಡ್ ಯಾರವನ ಅವ್ರ ಬ್ಯಾಕ್ಗ್ರೌಂಡ್ ಮಾತಾಡ್ತಾ ಇರೋದು, ಅವ್ರಿಗೆ ಹೇಳು ನಾನು ಎಲ್ಲಿ ಹೋಗಲ್ಲ, ಸೋಮವಾರ ಬರ್ತೀನಿ, ಅದು ಏನು ವಿಚಾರ ಐತೆ ಸೋಮವಾರ ಕುಂತು ಮಾತಾಡೋಣ. ಇಲ್ಲಿ ಸಂಸ್ಥೆ ನಾವು ಸೇವೆ ಮಾಡೋದು ಜಾಗದಾಗ ಇವೆಲ್ಲ ನ್ಯೂಸಸ್ ಮಾಡೋದು ಚಲೋ ಇಲ್ಲ, ಅವ್ರಿಗೆ ಹೋಗಂತ ಹೇಳಿ ಅಂತೇಳಿ ನಾನು ಕಟ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ ನಮ್ಮ ಸ್ಟೇಷನ್ CPIಗೆ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದೆ. ಅವ್ರು ಫೋನ್ ಮಾಡಿ ಅವ್ರಿಗೆ ಏನು ಮಾತಾಡೋದು ಗೊತ್ತಿಲ್ಲ. ಅವ್ರು ಅಲ್ಲಿಂದ ಎಲ್ಲ 1 ಅವರ್ ಆಯ್ತು ಸರ್ ಎಲ್ಲ ಪ್ರಾಸೆಸ್. ಇದು 1 ಅವರ್ ನಾವು ಸ್ಟೇಷನ್ಗೆ ಫೋನ್ ಮಾಡಿ ನಾವು ಅವಾಗವರೆಗೆ ನಾವು ಇಲ್ಲ ನಿಧಾನಾಗ ನಮ್ಮ ಓಡೋರ್ಗೆ ಮಾತಾಡ್ತಾರೆ. ಯಾವಾಗ ನಾನು ಇದು ಎಲ್ಲ ಆಗಲ್ಲ ಅಂತೇಳಿ ನಾನು ಯಾವಾಗ ಅಧಿಕಾರಿಗಳಿಗೆ ಮಾತಾಡೋರು, ಅಧಿಕಾರಿಗಳು ಇವ್ರಿಗೆ ಫೋನ್ ಯಾವಾಗ ಮಾಡೋರಿಗೆ ಗೊತ್ತಿಲ್ಲ, ಅವಾಗ ಇವ್ರು ಎಲ್ಲರೂ ಇಲ್ಲಿಂದ ಹೋದ್ರು ಸರ್. ಎಲ್ಲ ಅವ್ರು ಯಾಕೆ ಬಂದು ನಿಮ್ಮ ಹತ್ರ ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ ಸರ್? ಕಾರಣ ನನಗೆ ಇವತ್ತುವರೆಗೆ ಗೊತ್ತಿಲ್ಲ ಸರ್. ಇದು ಫಸ್ಟ್ ಅಲ್ಲ, ಇದು ಸೇರಿ 3ನೇ FIR ಸರ್. ಅವನು ಅಲಿಖಾನ್ ಮೇಲೆ ನಾನು ಮಾಡಿದ್ದು 3ನೇ FIR. ಫಸ್ಟ್ ಆಗಸ್ಟ್ 8 ನಾವು ಸ್ಟಾರ್ಟ್ ಮಾಡಿದ ದಿವಸ ಫಸ್ಟ್ ದಿವಸನೇ ಅವ್ರ ಗ್ರೂಪ್ನಾಗ ಅವರು ನನ್ನ ಬಗ್ಗೆ ಅವೇದ ಶಬ್ದಗಳಾಗ ಮೆಸೇಜ್ ಮಾಡಿದ್ರು. ಈ ಟ್ರಸ್ಟ್ಗೆ ಅಧ್ಯಕ್ಷ ನಿಮಗೆ ಬೇರೆ ಅವ್ರು ಸಿಕ್ಕಿಲ್ಲ ಅಂತೇಳಿ ಇನ್ನು ವಲ್ಗರ್ ಲ್ಯಾಂಗ್ವೇಜ್ನಾಗ ಮೆಸೇಜ್ ಹಾಕಿದ್ರು. ಅದು ಯಾವ್ದು ರಶೀದ್ ಪಾಷಾನಿಂದ ಅನ್ನೋನ್ ನಂಬರಿಂದ ಹಾಕಿದ್ರು ಆ ಗ್ರೂಪ್ನಾಗ. ಆ ಗ್ರೂಪ್ ಅಡ್ಮಿನ್ ಇವರೇ. ನಾವು ಅವಾಗ ಕೂಡ ಸ್ಟೇಷನ್ಗೆ ಹೋಗಿ ಯಾರು ಸರ್ ಇವ್ರಿ ಇಂಥ ಮಾತು ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ನಂಬರ್ಗೆ ರಶೀದ್ ಪಾಷಾ ಮೇಲೆ ನಾವು FIR ಮಾಡಿಸಿವಿ. ಅನ್ನೋನ್ ನಂಬರ್ FIR ಮಾಡಿದ್ರೆ CDR ತೆಗೆಸಿ ಎಲ್ಲ ಎಂಕ್ವೈರಿ ಮಾಡ್ಬೇಕಂತ ನಾವು ತನಿಖೆ ಕೊಟ್ಟು ಬಂದೀವಿ. ಆಮೇಲೆ ಮತ್ತೆ ಸೆಪ್ಟೆಂಬರ್ನಾಗ ಇದೇ ಅಲಿಖಾನ್ ರಶೀದ್ ಪಾಷಾ ನಂಬರಿಂದ ಮೆಸೇಜ್ ಬಂದ ಮೇಲೆ ಸ್ವಂತ ಅವನ ನಂಬರ್ನಿಂದ ನನ್ನ ವೈಯಕ್ತಿಕವಾಗಿ ನನ್ನ ಪರ್ಸನಲ್ ನನ್ನ ಫ್ಯಾಮಿಲಿವರೆಗೆ ಬೈದಾನೆ ಸರ್. ಅವತ್ತು ಸೆಪ್ಟೆಂಬರ್ ಟಾರ್ಗೆಟ್ ಮಾಡಿ ನಾನು ಮತ್ತೆ ಅಲ್ಲಿ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡಿ ಏನು ಸರ್ ಇದು ಅಂತ ಹೇಳಿದ್ರೆ, ಮತ್ತೆ ನೀವು ಹಳೆ ಕೇಸ್ ನೀವು ಏನು ಕ್ರಮ ತಗೊಂಡ್ರಿ ಸರ್ ಅಂತ ಕೇಳಿದ್ರೆ, ಅವಾಗ ಇಲ್ಲ ನಾವು ತಗೊಂಡಿವಿ, ಕ್ರಮ ಮಾಡಿವಿ. ಆ ನಂಬರ್ ರಶೀದ್ ಪಾಷಾದು 6-8 ಮಂತ್ಸ್ ಸ್ಟಾರ್ಟ್ ಆಗೈತೆ. ಇವತ್ತುವರೆಗೆ ಒಂದು ಇನ್ಕಮಿಂಗ್ ಕಾಲ್ ಇಲ್ಲ, ಒಂದು ಔಟ್ಗೋಯಿಂಗ್ ಕಾಲ್ ಇಲ್ಲ, ಬರೇ ಒಂದೇ ಮೆಸೇಜ್ ಐತೆ ಅಷ್ಟೇ. ಅದಕ್ಕೆ ನಮಗೆ ಹಿಡಿಯೋಕೆ ಆಗ್ತಾ ಇಲ್ಲ ಅಂತಾರೆ. ಅವ್ರ ಇಂಟೆನ್ಷನ್ ಇರ್ಬೋದು ಸರ್, ಪ್ರೆಷರ್ ಮಾಡಿದ್ರೆ ಏನೋ ಬರ್ಬೋದು ಅಂತ ಇದಕ್ಕೆ ಮಾಡ್ತಾ ಇದ್ದಾರೆ. ಈಗ ಇದೊಂದು ಬಿಟ್ಟು ನಿನ್ನೆ ಇವರು ಇಬ್ರಾಹಿಂ ಅವರು ಒಂದು ಪ್ರಕಟಣೆ ಕೊಟ್ಟರ. 1 ವರ್ಷ ಆಯ್ತು ಇವ್ರು ಸಾಮಾನ್ಯ ಸಭೆ ಮಾಡ್ತಿಲ್ಲ ಕಾಂಗ್ರೆಸ್ನವರು, ಸೂಪರ್ ಸೀಡ್ ಮಾಡ್ರಿ ಅಂತ ಒತ್ತಾಯ ಮಾಡ್ಕೊತಾರ ಸರ್. ಅದು ನನಗೆ ಗೊತ್ತಿಲ್ಲ ಸರ್. ನೀವು ಕಾರ್ಪೊರೇಟರ್ ಅಲ್ಲ ಸರ್? ಇಲ್ಲ, ನಾನು ಇಬ್ರಾಹಿಂ ಅವರು ಯಾವಾಗ ಕೊಟ್ಟಾರ ನನಗೆ ಐಡಿಯಾ ಇಲ್ಲ. ನಾನು ಈ 3-4 ದಿವಸದಿಂದ ನನ್ನ ಊರಿಗೆ ಸರಿಗಿಲ್ಲ, ಬಂದ ಮೇಲೆ ಇದೇ ಗಲಾಟೆದಾಗ ಇದ್ದೀನಿ. ಆ ವಿಚಾರ ನನಗೆ ಅಷ್ಟು ಐಡಿಯಾ.